ಇವತ್ತು NDAನೂ ಇರ್ಬೋದು. ಎರಡೂ ಸಮಸ್ಯೆ ಅದಾವೆ. ನಾವು ಎರಡನ್ನೂ ಇಲ್ಲಿ ತುಲನೆ ಮಾಡ್ತಕ್ಕಂಥದ್ದು ವಿಷಯ ಇವತ್ತಿಲ್ಲ. ಕೇವಲ ದೇವೇಗೌಡರ ಬಗ್ಗೆ ಅಷ್ಟೇ ಕೂತ್ಕೊಂಡಿದ್ದೀವಿ ನಾವು. ಅವರಿಗೆ ಅಸಮಾಧಾನ ಆಗಿದೆ. ಕನ್ನಡಿಗರಿಗೆ ಸ್ವಲ್ಪ ಏನಪ್ಪ ಅಂದ್ರೆ ಅದರ ಬಗ್ಗೆ ಅತೃಪ್ತಿ ಇದೆ. ಕೊಡಬಹುದಾಗಿತ್ತು. BJP ಏನಪ್ಪ ಅಂದ್ರೆ ಹಿರಣ್ಣನ ಧೋರಣೆ ಏನಪ್ಪ ಅಂದ್ರೆ ತಾಳಿದೆ. ಅದನ್ನು ಯಾಕೆ ಅವರು ಏನಪ್ಪ ಅಂದ್ರೆ ಮಾಡಿದ್ರು ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ಹೀಗಾಗಿ ಇಡೀ ರಾಷ್ಟ್ರ ಮಟ್ಟದ್ದು ಆ ರಾಜಕೀಯ ಅಂತಂದು ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹಾಗಿದ್ರೆ ಅವರ ಬಹುಶಃ ಕಾಂಗ್ರೆಸ್ಗೆ ಒಂದು ದೊಡ್ಡ ಅಸ್ತ್ರ ಕೊಟ್ಟಂತಾಗಿದೆ ಅಂತ ಬಿಜೆಪಿಯ ಈ ಒಂದು ಸ್ಟ್ರಾಟಜಿ ಅಥವಾ ಬಿಜೆಪಿಯ ಈ ನಡೆ ಅಂದ್ರೆ ಬಳಸಿ ಬಿಸಾಡುವಂಥ ಒಂದು ಪ್ರವೃತ್ತಿ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿಗೆ ಅದು ಮೈಗೂಡಿಸ್ಕೊಂಡ್ಬಿಟ್ಟಿದೆ. ಪ್ರಾದೇಶಿಕ ಪಕ್ಷಗಳನ್ನು ನಾಶ ಮಾಡ್ಕೊಂಡು ಬರ್ತಾ ಇರುವಂಥ ಬಿಜೆಪಿ ಈಗ JDS ಅನ್ನು ಕೂಡ ನಾಮಾವಶೇಷ ಮಾಡುವಂಥ ಒಂದು ಮೊದಲ ಹೆಜ್ಜೆ ಇದು ಅನ್ನುವಂಥದ್ದು ಕಾಂಗ್ರೆಸ್ನವ್ರು ಹೇಳೋ ಮಾತು. ಅಂದ್ರೆ ಕಾಂಗ್ರೆಸ್ನವ್ರಿಗೆ ಒಂದು ಅಸ್ತ್ರ ಕೊಟ್ಟಂತಾಯ್ತು ಈ ಬೆಳವಣಿಗೆ ಅಂತ. ನೋಡಿ, ಕಾಂಗ್ರೆಸ್ ಅವರು ಅವಶ್ಯಕತೆ ಇದ್ದಂಗೆ ಮಾತಾಡೋದು, ಅವಶ್ಯಕತೆ ಇದ್ದಂಗೆ ಬದುಕೋದು, ಅದು ಅವಶ್ಯಕತೆ ರೀತಿಯಾಗಿ ಬಳಸ್ಕೊಳ್ಳೋದನ್ನ ಚೆನ್ನಾಗಿ ಕಲ್ತಿದ್ದಾರೆ, ಕರಗಾತ ಮಾಡ್ಕೊಳ್ತಾರೆ. ಅವೆಲ್ಲ ಕಣ್ಮುಂದೆ ಸಾಕ್ಷಿಗಳು ದೇಶದಲ್ಲಿದ್ದಾವೆ. ಮೊನ್ನೆ ನೀವು ತಮಿಳ್ನಾಡು ನೋಡ್ಕೊಂಡ್ರೆ ಅದು ನಿರ್ದೇಶನ ಸಿಗುತ್ತೆ ನಿಮ್ಗೆ. ಅಲ್ಲಿನ ಯಾವ ತರ ಬಂದು DMK ಅವರು ಯಾವ ತರ ಹೇಳ್ಕೊಂಡ್ರು ಮಾಧ್ಯಮಗಳಿಗೆ, ಸ್ಟಾಲಿನ್ ಅವ್ರು ಏನ್ ಹೇಳ್ಕೊಂಡ್ರು, 71 ಅವ್ರು ನಾಗೇಂದ್ರನ ಮುಕುಂದರ, ನೀವು ನಾಗೇಂದ್ರನ, ನಾನ್ ನಾಗೇಂದ್ರ, ಮೈತ್ರಿಕೂಟದಲ್ಲಿ 71 ಮುಕುಂದರಾಜ್ ಅವರು ನನ್ನ ಪ್ರಶ್ನೆ ಕೇಳಿರೋದು ಬಿಡಿ. ಮುಕುಂದರಾಜ್ ಮಂತ್ರಿಗಳೇ ಆಗಿಲ್ಲ, ನಮ್ಮನ್ನ ಕೇಳಿದ ಪ್ರಶ್ನೆ ಅಲ್ಲ, ಅವ್ರು ಏನೇನೋ ಮುಕುಂದರಾಜ್ ಅವರು ನಮ್ಮನ್ನ ಕೇಳಿದ ಪ್ರಶ್ನೆ ನೀವೇಕ್ ಮಾತಾಡ್ತಾ ಇದ್ದೀರಾ? ನಾನು ಹೇಳಕ್ ಬಿಡಿ, ನಂದು ಹೇಳ್ತೀನಿ, ನೀವು ಆಮೇಲೆ ಹೇಳಿ, ನಿಮ್ದು ಹೇಳಿ, ನಿಮಗೆ ಅವಕಾಶ ಇದೆ ಹೇಳಿ, ನಿಮ್ಗೆ ಅವಕಾಶ ಇದೆ ಆಮೇಲೆ ಹೇಳಿ, ಮುಕುಂದರಾಜ್ ನಿಮ್ಗೆ ಅವಕಾಶ ಇದೆ ಹೇಳಿ, ಆರಾಮಾಗಿ ಹೇಳಿ, ಆರಾಮಾಗಿ ಹೇಳಿ, ನಿಮ್ಮ ಅವಕಾಶ ಬಂದಾಗ. ಮಾತಾಡಿ. ಇವತ್ತು ಮುಖವಾಡ ಹಾಕೊಂಡಿರೋಂಥ ಕಾಂಗ್ರೆಸ್, ಹಾಕೊಂಡಿರೋದು ನೀವು, ಮುಖವಾಡ ಹಾಕೊಂಡಿರೋಂಥ ಕಾಂಗ್ರೆಸ್ ಇವತ್ತು ನೀತಿ ಪಾಠ ಹೇಳ್ತಾ ಇದೆ ದೇಶಕ್ಕೆ. ಸನ್ಮಾನ್ಯ ದೇವೇಗೌಡರ ಬಗ್ಗೆ, ಸನ್ಮಾನ್ಯ ದೇವೇಗೌಡರನ್ನ ಕಾಂಗ್ರೆಸ್ ಬೆಳೆಸ್ಕೊಳ್ತಾ ಅಂತ ಗೊತ್ತಿದೆ. ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿನೂ ಆಗಿದ್ರು, ಮುಖ್ಯಮಂತ್ರಿನೂ ಆಗಿದ್ರು, MLA ಆಗಿ 8 ಬಾರಿ ಆಯ್ಕೆ ಆಗಿದ್ರು, ಲೋಕಸಭೆಯಲ್ಲಿ 6 ಬಾರಿ ಆಗಿದ್ರು, ರಾಜ್ಯಸಭೆಯಲ್ಲಿ 2 ಬಾರಿ ಆಗಿದ್ದಾರೆ. ಅವರ ಹಿರಿತನಕ್ಕೆ ಮತ್ತೆ ಇವತ್ತು ರಾಜ್ಯಸಭೆಯಲ್ಲಿ ಏನಾದ್ರೂ ಅವ್ರನ್ನ ಕಲ್ಸಿಲ್ಲ ಅಂದ್ಕೊಂಡ್ರೆ, ಹೋಗ್ಲಿಲ್ಲ ಅಂತಂದ್ರೆ ಈ ದೇಶದ ಮುಂದಿನ ಯುವ ಪೀಳಿಗೆಗೆ ಭವಿಷ್ಯಕ್ಕೆ ಒಂದು ಆಧಾರ ಸ್ತಂಭ, ಮಾರ್ಗದರ್ಶನ. ಯಾಕಂದ್ರೆ ಈ ವಿಚಾರ ಯಾಕೆ ಚರ್ಚೆ ಮಾಡ್ತೀವಿ ಅಂತಂದ್ರೆ, ನಾವು ಹಲವಾರು ಬಾರಿ ಅವ್ರು ರಾಜ್ಯಸಭೆಯಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಅವರು ಇಲ್ಲಿನ ಜಲದ ಸಮಸ್ಯೆ ಕುರಿತಾಗಿ ಅವರು ಧ್ವನಿ ಎತ್ತುವಂಥದ್ದು ನಾವು ನೋಡಿದ್ವಿ. ಈ ಇಳಿ ವಯಸ್ಸಲ್ಲೂ ಕೂಡ ಅವರು ಕರ್ನಾಟಕದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಅಥವಾ ನೀರಾವರಿ ಯೋಜನೆಗಳ ವಿಚಾರವಾಗಿ ಅವರು ಕಳಕಳಿಯನ್ನು ವ್ಯಕ್ತಪಡಿಸೋದಿದೆಯಲ್ಲ, ಒಬ್ಬ ಹಿರಿಯ ಮುತ್ಸದ್ದಿಯಾಗಿ, ಒಬ್ಬ ರಾಜಕಾರಣಿಯಾಗಿ ಅದನ್ನ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಮೆಚ್ಚುತ್ತಾರೆ. ಹೌದು, ದೇವೇಗೌಡರ ನಡವಳಿಕೆಯನ್ನ. ಸಿದ್ದರಾಮಯ್ಯನವರು ಏನಪ್ಪ ಅಂದ್ರೆ ಇದೇ ಬಸವರಾಜ ಬೊಮ್ಮಾಯಿ ಅವರು ಅವ್ರ ಮನೆಗೆ ಹೋಗಿ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ತಗಾದೆಗಳು ಉಂಟಾದಾಗ ಅವ್ರ ಮನೆಗೆ ಹೋಗಿದ್ದಾರೆ, ಅಲ್ಲಿ ಸಲಹೆ ಏನು ತಗೊಂಡು ಬಂದಿದ್ದಾರೆ. ಅವರಿಂದ ಸಲಹೆ ಸೂಚನೆ ದೇವೇಗೌಡರು ಕೈ ತಪ್ಪು ಅಂತಂದ್ರೆ ಸಹಜವಾಗಿ ಇದೊಂದು ಬೇಸರ. ನೋಡಿ, ನಾವು ಆ ವಿಚಾರದಲ್ಲಿ ಅಪ್ಲಿಕೇಶನ್ ಹಾಕಿ ರಿಜೆಕ್ಟ್ ಆಗಿದ್ರೆ ಬೇಸರ ಆಗ್ತಾ ಇತ್ತು. ನಾವು ಅಪ್ಲಿಕೇಶನ್ ಹಾಕ್ಲಿಲ್ಲ ಅಲ್ಲಿ, ಅವರು ಅವರ ಒಂದು ಇಚ್ಛೆ. ಲಾಸ್ಟ್ ಟೈಮ್ ನಾವು ಕೂಡ 2020 ಅವ್ರನ್ನ ಕೇಳಿರ್ಲಿಲ್ಲ. ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ನಾಯಕರ ಬಳಿ ಈ ವಿಚಾರ ಚರ್ಚೆ ಮಾಡೇ ಇಲ್ವಾ? ನೆಸೆಸಿಟಿನೇ ಇಲ್ಲಲ್ಲ. ಈಗ ಸನ್ಮಾನ್ಯ ದೇವೇಗೌಡರು ಈ ದೇಶಕ್ಕೆ ಬೇಕಾದ ವ್ಯಕ್ತಿ, ಅದನ್ನ ರಾಜ್ಯಸಭೆಯಲ್ಲಿ ದೇವೇಗೌಡರು ಅಂದ್ರೆ ವಿಚಾರದಲ್ಲಿ ಎಲ್ಲೇ ಹೋಗಿ ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ ನಲ್ಲಿ ಸುಮ್ಮನೆ ಕೂಡೋರಲ್ಲ. ಹೌದು, ಹೌದಾ? ಮೂಕ ಪರೀಕ್ಷೆ ಮಾರ್ಗದರ್ಶನದ ಏಕೈಕ ಧೀಮಂತ ವ್ಯಕ್ತಿ ಯಾಕಂತ ಹೇಳಿದ್ರೆ ಅಲ್ಲಿ ಇವತ್ತು ಏನಪ್ಪ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ಮಾತಾಡ್ತಾ ಇರ್ತಕ್ಕಂಥ ಒಬ್ಬ ಯಾರಾದ್ರೂ ಇದ್ದಾರೆ ಅಂತಂದ್ರಪ್ಪ ಅಂದ್ರೆ ಕಾಂಗ್ರೆಸ್ ಮತ್ತು ಇವರು NDA ಮತ್ತು NDA ಒಕ್ಕೂಟ ಅವು ಘರ್ಷಣೆ ನಡೆದಿರ್ತಾವೆ. ಆದ್ರೆ ಇವರಿಬ್ಬರು ಇನ್ನು ಮೀರಿ ಅಲ್ಲಿ ಏನಪ್ಪಾ ಅಂದ್ರೆ ಮಾತಾಡ್ತಕ್ಕಂಥವ್ರು ಏನಪ್ಪಾ ಅಂದ್ರೆ ದೇವೇಗೌಡರು ಮಾತಾಡಿದ್ದಾರೆ, ನಾವು ನೋಡಿದೀವಿ. ಯಾವ ರೀತಿ ಕರ್ನಾಟಕ ರಾಜ್ಯಸಭೆದ ಸಮಸ್ಯೆಗಳು, ರೈತರ ಸಮಸ್ಯೆಗಳು ಇರ್ಬೋದು, ಕನಿಷ್ಠ ಬೆಲೆ ಕೊಡಬೇಕು ರೈತರಿಗೆ ಅಂತ MSP ಮಾಡಿದವರು, ಮತ್ತೆ ಕೃಷಿ ಕ್ಷೇತ್ರಕ್ಕೆ ಶಾಶ್ವತ ಆಯೋಗ ರಚನೆ ಮಾಡಂತ ಹೋರಾಟ ಮಾಡಿದವರು, ರೈತರ ಆದಾಯ ಮತ್ತೆ ಕೃಷಿ ವೆಚ್ಚಗಳ ಬಗ್ಗೆ ಚರ್ಚೆಗಳು, ಈಗ ನೀರಾವರಿ ಮತ್ತೆ ಪಾಕಿಸ್ತಾನದಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ ಅದರ ಬಗ್ಗೆ ಮಾತಾಡಿದ್ರು. ಬಹಳ ಇಂಪಾರ್ಟೆಂಟ್ ಆಗಿ ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ದೇಶದ ಆರ್ಥಿಕತೆ ಇರ್ಬೋದು, ಸಹಕಾರಿ ಫೆಡರೇಷನ್ಸ್ ಇರ್ಬೋದು,
ರಾಜ್ಯಗಳಿಗೆ ನ್ಯಾಯಯುತದ ಅನುದಾನಗಳ ಬಗ್ಗೆ ಮಾತಾಡಿರ್ಬೋದು. ನೋಡಿ ಅಂದ್ರೆ ಇಷ್ಟೆಲ್ಲ ಮಾತಾಡಿದಾರೆ ಅಂತ ಈಗ ನೆಸೆಸಿಟಿ ಇರಲಿಲ್ಲ. ಅಲ್ಲ, ಅದು ನೋಡಿ, ಅದು ನಾನು ಏನ್ ಹೇಳ್ತಾ ಇದ್ದೀನಿ, necessity ಅಂತಂದ್ರೆ ಈ ದೇಶದ ಭವಿಷ್ಯ ಕಂಡಂತ ಮುಂದಿನ ಪೀಳಿಗೆ ಭವಿಷ್ಯ ಕೊಡ್ಬೇಕಾದ್ರೆ ಮಾಡ್ಬೇಕಾಯ್ತು. ನಾವು ಅಪ್ಲಿಕೇಶನ್ ಹಾಕೊಂಡು ಕಾಯ್ದಿಲ್ಲ. ಇವತ್ತು ಕಾಂಗ್ರೆಸ್ ಅವ್ರು ಹೇಳ್ತಾರೆ ರೀತಿ ಹೇಗಿದೆ, ಅವ್ರು ಹೇಳ್ತಾರೆ ರೀತಿ ಹೇಗಿದೆ. ಸನ್ಮಾನ್ಯ ದೇವೇಗೌಡರು ಮನೆ ಬಾಗಿಲು ಹೋಗಿದ್ರು, ನೀವು ಬಂದಿರಲ್ಲ ಕಾಂಗ್ರೆಸ್ ಅಲ್ಲಿ 2018 ಬಂದಿರಲ್ಲ. ಆ ರೀತಿ ಅಪ್ಲಿಕೇಶನ್ ನಾನು ಅದನ್ನೇ ಕೇಳಿದೆ, ಬಿಜೆಪಿ ಟಿಕೆಟ್ ಕೊಡದೇ ಇದ್ರು ಕೂಡ ನಿಮ್ಗೆ ಏನೇನೋ ಬೇಜಾರಿಲ್ಲ, ಏನೇನೋ ಅಸಮಾಧಾನ ಇಲ್ಲ. ಇದನ್ನ ಇನ್ನೊಂದು ರೂಪದಲ್ಲಿ ಯಾಕೆ ನೋಡಬಾರ್ದು ನಾವು? ಈ ದೇಶದ ಜನ ಇನ್ನು ಉನ್ನತ ಸ್ಥಾನಮಾನ ಕೊಡ್ಬೋದು. ರಾಜ್ಯಸಭೆ ಅಲ್ಟಿಮೇಟ್ ಅಲ್ಲಲ್ಲ, ರಾಜ್ಯದ ದೇಶದ ಇನ್ನೂ ಉನ್ನತ ಸ್ಥಾನಮಾನ ಕೊಡ್ಬೋದು. ಯಾಕೆ ನಾವು ಊಹೆ ಮಾಡಬಾರ್ದು? ಯಾಕೆ ಊಹೆ ಮಾಡಬಾರ್ದು? ರಾಜ್ಯಸಭೆ ಅಲ್ಟಿಮೇಟ್ ಅಲ್ಲಲ್ಲ ದೇಶದಲ್ಲಿ, ಅದಕ್ಕಿಂತ ಉನ್ನತವಾದ ಹುದ್ದೆನ ಕೊಡ್ಬೋದು. ರಾಜ್ಯ ಸೊ ಮಟ್ಟದಲ್ಲಿ ನೀವಿಲ್ಲಿ ವಿಚಾರನ ಇವರು ರಾಜ್ಯ ಮಟ್ಟದಲ್ಲಿ MLC ಸ್ಥಾನಗಳು ಹೆಚ್ಚು ಕಡಿಮೆ ಆಗಲಿ, ಆದ್ರೆ ಅವರಿಗೆ ಒಂದು ಏನಪ್ಪ ಅಂದ್ರೆ ಕೊಡಿಸ್ಬೇಕಾಗಿತ್ತು ಅಂತಕ್ಕಂಥ. ಇಲ್ಲಿ ಬೇಕಾದ್ರಪ್ಪ ಅಂದ್ರೆ ಬಿಟ್ಟು ಕೊಡ್ಬೋದಾಗಿತ್ತು. JDS ಜೊತೆಗೆ ಈಗ ಏನಂದ್ರೆ ನಾನು ಅದೇ ಹೇಳಿದ್ದು ಆರಂಭದಲ್ಲಿ, ಇದ್ರ ಬಗ್ಗೆ JDS ನವ್ರಿಗೆ ಹೆಚ್ಚು ಚಿಂತೆ ಇಲ್ಲ. ಸೊ ಏನಾದ್ರು ಮಾತಾಡಕ್ ಹೋದ್ರೆ ಕಾಂಗ್ರೆಸ್ ತುಂಬಾ ಚಿಂತೆ ಆಗಿದೆ. ಈಗ ಕಾಂಗ್ರೆಸ್ ತುಂಬಾ ಚಿಂತೆ ಬಗ್ಗೆ ಸನ್ಮಾನ್ಯ ದೇವೇಗೌಡರು ಬಗ್ಗೆ ಮಾತಾಡಿದ್ರೆ ತುಂಬಾ ಚಿಂತೆ ಅವ್ರಿಗೆ. ಕಾಂಗ್ರೆಸ್ನವರು ಅಸ್ತ್ರ ನಡೆಸ್ಕೊಂಡಿರೋದು ಅದ್ರ ಬಗ್ಗೆ ಚಿಂತೆ ಇಲ್ಲ ಅವ್ರಿಗೆ. ಅಧಿಕಾರದಲ್ಲಿ ಇದ್ದಾಗ ಸನ್ಮಾನ್ಯ ದೇವೇಗೌಡರನ್ನ ಕಾಂಗ್ರೆಸ್ ನಡೆಸ್ಕೊಂಡು ರೀತಿ ನೀತಿಗಳ ಬಗ್ಗೆ ಮರ್ತ್ಬಿಟ್ಟಿದ್ದಾರೆ ಇವತ್ತು. ಇಲ್ಲ, ಅವರು ಹೇಳ್ತಾರೆ ಬಿಜೆಪಿ ಅವರು JDS ನ ಬಳಸಿ ಬಿಸಾಡ್ತಿದ್ದಾರೆ ಅಂತ ಅವರು ಹೇಳ್ತಾರೆ. ಅಸಾಧ್ಯವಾದ ವಿಚಾರ. ಇವತ್ತು ನಾವು ಮೈತ್ರಿ ಆಗಿರೋದು ಮೊಟ್ಟ ಮೊದಲು ನಾವು ಸಹಕಾರ ಕೊಟ್ಟಿದ್ದೆ ಕಾಂಗ್ರೆಸ್ಗೆ. ಈ ಕಾಂಗ್ರೆಸ್ ದುರಾಡಳಿತ ನೋಡಿ, ಈ ಕಾಂಗ್ರೆಸ್ ಆಪರೇಷನ್ ಕಮಲ ನೋಡಿ, ಈ ಕಾಂಗ್ರೆಸ್ನ ಶಾಂತಿವನದ ಮೀಟಿಂಗ್ ನೋಡಿ ಇವತ್ತು ನಾವು ಅಭಿವೃದ್ಧಿ ಕಡೆ ಹೋಗಿದ್ದೀವಿ. ಕಾಂಗ್ರೆಸ್ ಕಥೆ ಮುಖವಾಣಿಗಳು ಇವತ್ತು ಮಾತಾಡ್ತಾ ಇದ್ದಾರೆ. ಕೇಳಿ ಅವ್ರಿಗೆ ಇವತ್ತು ಶಾಂತಿವನದಲ್ಲಿ ಕುತ್ಕೊಂಡು ಆಪರೇಷನ್ ಮಾಡಿದ್ರಲ್ಲ ಮೈತ್ರಿ ಸರ್ಕಾರನ, ಅದ್ರ ಬಗ್ಗೆ ಒಂದೆರಡು ಮಾತಾಡೋದು ಕೇಳಿ. ಮುಕುಂದರಾಜ್ ಅವ್ರಿಗೆ ಶಾಂತಿವನದಲ್ಲಿ ಕುತ್ಕೊಂಡು ಮೈತ್ರಿ ಸರ್ಕಾರ ಆಪರೇಷನ್ ಮಾಡಿದ್ರೆ ಈ ನೈತಿಕತೆ ಎಲ್ಲೋಗಿತ್ತು? ಈ ನೈತಿಕತೆ ಎಲ್ಲೋಗಿತ್ತು? ವಸಂತ್ ಅವರೇ, BJPಗೂ ಕೆಲವೊಂದು ಏನಪ್ಪ ಅಂದ್ರೆ ಅನಿವಾರ್ಯತೆಗಳು ಇದ್ದಾವೆ ಒಳಗಡೆ. RSS